ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಶ್ರುತಿ ಜನಾರ್ದನ್. ಇವತ್ತೇನು ವಿಶೇಷವಾದ ತಿಂಡಿ ಅಂತಂದರೆ, ರವೆ ಇಡ್ಲಿ ಮಾಡೋದು ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನು 1 ಲೋಟ ತೋರಿಸಿದ್ನಲ್ಲ, ಅದರಲ್ಲಿ 1 ಲೋಟ ಉದ್ದಿನಬೇಳೆಯನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2ರಿಂದ 3 ಸರಿ ವಾಶ್ ಮಾಡಿಟ್ಟಿದ್ದೀನಿ. ಇದು ಸಿಪ್ಪೆ ಉದ್ದಿನಬೇಳೆ ಆಗಿರುತ್ತೆ. ನೀವು ನಾರ್ಮಲ್ ಉದ್ದಿನಬೇಳೆ ಕೂಡ ತಗೋಬೋದು. ನಾನಿಲ್ಲಿ ನಮ್ಮ ಮನೇಲಿರೋ ಇದನ್ನೇ ಯೂಸ್ ಮಾಡೋದ್ರಿಂದ ನಾವು ಇದನ್ನು ತಗೊಂಡಿದ್ದೀವಿ. ಇದನ್ನು ಮಿನಿಮಮ್ 3 ಅವರ್ ಆದರೂ ನೆನೆಸ್ಬೇಕು. ನಾನು ಸಂಜೆ 4 ಗಂಟೆಗೆ ನೆನೆಯೋಕ್ಕಿಟ್ಟೆ. ರಾತ್ರಿ 7 ಗಂಟೆಗೆ ಸಿಪ್ಪೆ ಎಲ್ಲ ತೊಳೆದು ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ತೊಳೆದಿಟ್ಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೋತೀನಿ. ನಂತರ ರುಬ್ಬಿ ಒಂದು ಬೌಲ್ಗೆ, ಒಂದು ಪಾತ್ರೆಗೆ ಹಾಕೋತೀನಿ. ಅದಕ್ಕೆ ಅರ್ಧ ಕೆ ಜಿಯಷ್ಟು ರವೆನ ಏನು ಮಾಡಬೇಕು, ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸಿ ಜಾರ್ಗೆ ಅದನ್ನು ನುಣ್ಣಗೆ ರುಬ್ಕೋಬೇಕು. ಫೈನ್ ಪೇಸ್ಟ್ ಅಂತ ಬರುತ್ತಲ್ಲ, ಆ ರೀತಿ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಉಪ್ಪಿಟ್ಟು ರವೆ, ಇದು ಸೂಜಿ ಅಂತ ಕರೀತಾರೆ. ಇದು ಇಡ್ಲಿ ರವೆ ಕೂಡ ಸಿಗುತ್ತೆ. ನಾನು ಇದನ್ನು ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟು ರವೆ ಸಿಗುತ್ತಲ್ಲ, ಅದನ್ನು 1 ಲೋಟ ಉದ್ದಿನಬೇಳೆಗೆ ಅರ್ಧ ಕೆ ಜಿಯಷ್ಟು ರವೆನ ಹಾಕೋತಾ ಇದ್ದೀನಿ. ನೋಡಿ, ಹಾಕಿ ಇದನ್ನು ನೈಟು ಒಂದು 7:30 ಅಷ್ಟೊತ್ತಿಗೆ ಕಲಸಿಟ್ಟೆ ರುಬ್ಬಿ. ನೋಡಿ, ಈ ಬ್ಯಾಟ್ರಿಗೆ ಚೆನ್ನಾಗಿ ರವೆ ಎಲ್ಲ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಕೈ ಆಡಿಸಿ ಕಲಸಿಟ್ಕೋಬೇಕು. ನಂತರ ಅದು ಬೆಳಿಗ್ಗೆ ತನಕ ನೋಡಿದ್ರೆ ಹೇಗಾಗುತ್ತೆ ಅಂತ ನೆಕ್ಸ್ಟು ನೋಡೋಣ. ನೋಡಿ, ಕಲಸಿಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆದಷ್ಟು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಅದನ್ನು ಒಂದು ಪ್ಲೇಟಲ್ಲಿ ಮುಚ್ಚಿಟ್ಟು ಎತ್ತಿಡ್ತೀನಿ ನಾನು. ನೈಟ್ ಮಾಡಿರೋ ಅಂಥದ್ದಿದು. ಮಾರನೇ ದಿನ ಬೆಳಿಗ್ಗೆ ತಿಂಡಿ ಮಾಡ್ಕೋಬೋದು ನಾವು, ಅಲ್ವಾ? ರೆಡಿ ಆಯಿತು ನೋಡಿ, ಈ ರೀತಿ. ನೆಕ್ಸ್ಟು ಬೆಳಿಗ್ಗೆ ಎದ್ದು ನೋಡ್ತಾ ಇದ್ದೀವಿ ನೋಡಿ, ಅದು ಸ್ವಲ್ಪ ಉಬ್ಬಿರುತ್ತೆ. ಅಕ್ಕಿ ಇಡ್ಲಿಗೆ ರುಬ್ಬಿದಾಗ ಹೆಂಗಿರುತ್ತೋ ಅದೇ ರೀತಿ ಸ್ವಲ್ಪ ರುಬ್ಬಿರುತ್ತೆ. ಅದಕ್ಕೆ ನಾವು ಸ್ವಲ್ಪ ಈರುಳ್ಳಿ, ಅಂದರೆ ಒಂದು 2 ಗೆಡ್ಡೆ ಈರುಳ್ಳಿ, 1 ಕ್ಯಾರೆಟು, ಮತ್ತು ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ಗೆಡ್ಡೆ ಗೆಣಸು ಕೂಡ ತಗೊಂಡಿದ್ದೀನಿ. ಯಾಕಂದರೆ ನನ್ನ ಮಕ್ಕಳು ಹಂಗೆ ವೆಜಿಟೇಬಲ್ಸ್ ಕೊಟ್ಟರೆ ತಿನ್ನೋದಿಲ್ಲ ಅಲ್ವಾ, ಅದರಿಂದ ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಕೊಬ್ಬರಿ ಅಥವಾ ಕಾಯಿ ಯಾವುದಾದ್ರು ಆಗಿರ್ಬೋದು. ನೋಡಿ, ಇಲ್ಲಿ ಕಡಲೆಬೇಳೆ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ತುರಿದಿರೋಂತಹ ಕ್ಯಾರೆಟು ಅಲ್ವಾ, ನೋಡಿ ಕಾಣಿಸ್ತಾ ಇದೆ, ಈರುಳ್ಳಿ, ಮತ್ತು ಸಣ್ಣಗೆ ಕತ್ತರಿಸಿರೋಂಥ ಕಾಯಿ, ಮತ್ತು ಇದು ಗೆಡ್ಡೆಕೋಸು ಬರುತ್ತಲ್ಲ, ಅದನ್ನು ಕೂಡ ಒಂದೇ ಒಂದು ತುರಿದಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ನಾವು ಬ್ಯಾಟರ್ ರೆಡಿ ಇದೆ ಅಲ್ವಾ, ಹಿಂದಿನ ದಿನನೇ ರುಬ್ಬಿಟ್ಟಿದ್ವಲ್ವ, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಪುಡಿ ಉಪ್ಪು ಕೂಡ ಕೊನೆಯಲ್ಲಿ ಹಾಕ್ತೀನಿ. ನೋಡಿ ಎಲ್ಲನೂ ಕೂಡ ಹಾಕಿದ್ದೀನಿ. ಈಗ ಕೊನೆಯಲ್ಲಿ ಪುಡಿ ಉಪ್ಪು, ಯಾಕಂದರೆ ನೈಟ್ ನಾನು ಉಪ್ಪು ಹಾಕಿರೋದಿಲ್ಲ. ಇವಾಗ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದು ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಟ್ಕೋಬೇಕು. ನಂತರ ಒಂದು ಇಡ್ಲಿ ಪಾತ್ರೆ ತೊಗೊಂಡು, ಗೊತ್ತಿರುತ್ತೆ ಅಲ್ವಾ ನಿಮಗೆ ಇಡ್ಲಿ ಬ್ಯಾಟರ್ ಯಾವ ರೀತಿ ಬಿಡೋದು ಅಂತ, ಅದನ್ನೇನು ಹೇಳಬೇಕಾಗಿಲ್ಲ, ನಿಮಗೂ ಕೂಡ ಗೊತ್ತಿರುತ್ತೆ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಕಲಸಿಟ್ಕೊಂಡಿದ್ದೀವಿ. ಈಗ ಒಂದು ಇಡ್ಲಿ ಪಾತ್ರೆ, ಅದ್ರ ಪ್ಲೇಟ್ಸ್ ಇರುತ್ತಲ್ಲ, ಅದು ನಮ್ಮ ಮನೇಲಿರೋದು ಯಾವುದು ಅಂದರೆ ಸಣ್ಣ ಟೂತ್ ಇದೆ, ಆದ್ದರಿಂದ ನಾನು ಬಟ್ಟೆ ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಆ ಥರ ಹೋಲ್ ಇಲ್ಲ ಅಂದರೆ ನೀವು ಪ್ಲೇನಾಗಿ ಎಣ್ಣೆ ಹಾಕ್ಬಿಟ್ಟು ಕೂಡ ಅದಕ್ಕೇ ಪ್ಲೇಟ್ಗೆ ಇಡ್ಲಿ ಬಿಡ್ಬೋದು. ನಾನಿಲ್ಲಿ ವೈಟ್ ಕಲರ್ ಬಟ್ಟೆ ಇದೆ, ಅದಕ್ಕೆ ಅಂತಲೇ ಬಟ್ಟೆ ಇಟ್ಕೊಂಡಿದ್ದೀವಿ. ಆ ಬಟ್ಟೆನ ಹಾಕಿ ಎಲ್ಲ ಪ್ಲೇಟ್ಗಳಿಗೂ ಕೂಡ ಅದೇ ರವೆ ಇಡ್ಲಿದು ಮಿಕ್ಸ್ ಇತ್ತಲ್ಲ, ಅದನ್ನು ಎಲ್ಲನೂ ಹಾಕಿದ್ದೀನಿ. ನೋಡಿ, ನಂತರ ಇಡ್ಲಿ ಪಾತ್ರೆಗೂ ಕೂಡ ಜೋಡಿಸಿಟ್ಟಿದ್ದೀನಿ. ಎಲ್ಲರೂ ಕೂಡ ರವೆ ಇಡ್ಲಿನ ಮೊಸರು ಜೊತೆ ಅಲ್ವಾ, ರವೆ ಇಡ್ಲಿ ಮಾಡಬೇಕಾದ್ರೆ ರವೆ ಮತ್ತು ಮೊಸರು ಅದನ್ನು ಫ್ರೈ ಮಾಡಿ, ರವೆನ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡಿ ಹಾಕ್ತಾರೆ. ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾವು ಇದೇ ರೀತಿ ನಾನು ಮಾಡೋದು ಮನೇಲಿ, ಅದರಿಂದ ನಿಮಗೆ ಈ ರೀತಿ ತೋರಿಸ್ತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ. ಯಾವಾಗಲೂ ಮೊಸರು ಜೊತೆ ರವೆ ಇಡ್ಲಿ ಮಾಡೋದಕ್ಕೂ ಈ ಥರ ಉದ್ದಿನಬೇಳೆ ಜೊತೆ ಒಂದು ಸರಿ ಮಿಕ್ಸ್ ಮಾಡಿ ರುಬ್ಬಿ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಟ್ರೈ ಮಾಡಿ ಒಮ್ಮೆ ಹೇಳಿ. ನೋಡಿ, ಇದು ಕೂಡ ತುಂಬ ಸಾಫ್ಟಾಗಿ ಬಂದಿದೆ ಇಡ್ಲಿ. ತಿಂತಿದ್ರೆ ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ನೋಡಿ, ಅಂತೂ ಇಂತೂ ಇಡ್ಲಿ ರೆಡಿ. ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಶೇಂಗಾ ಚಟ್ನಿ ರುಬ್ಬಿದ್ದೀನಿ ಇದಕ್ಕೋಸ್ಕರ. ನೀವು ಟೊಮೆಟೊ ಗೊಜ್ಜು, ಬೇರೆ ಸಾಗುಗಳು ಕೂಡ ಇದಕ್ಕೆ ಮಾಡ್ಬೋದು. ನೋಡಿ, ಈ ರೀತಿ ನಮ್ಮ ರವೆ ಇಡ್ಲಿ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ರವೆ ಇಡ್ಲಿ ಮಾಡೋರು ರೀತಿ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ತಲುಪಬೇಕಾದ್ರೆ ಶೇರ್ ಮಾಡಿ. ಮೊದಲನೇ ಬಾರಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.